ಆಪರೇಷನ್ ಹೋಟೆಲ್ ಆಯ್ತು, ಈಗ ಔಷಧಿಗಳ ಸರದಿ ಬಂದಿದೆ. ನಾವು ತೆಗೆದುಕೊಳ್ಳುವಂತಹ ಔಷಧಿ ಎಷ್ಟು ಸೇಫ್ ಅಂತ ನಿಮಗೆ ಗೊತ್ತಿದೆಯಾ? ಈ ಔಷಧಗಳು ಜೀವವನ್ನ ಉಳಿಸೋದಿಲ್ಲ, ಬದಲಾಗಿ ಅದು ನಮ್ಮ ಜೀವವನ್ನೇ ಬಲಿ ಪಡೆಯುತ್ತೆ. ನಕಲಿ ಔಷಧ ತಯಾರಿಕಾ ಬೃಹತ್ ಜಾಲ ಇದೀಗ ಪತ್ತೆಯಾಗಿದೆ. ಅದು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈ ಒಂದು ಜಾಲ ಇದೀಗ ಪತ್ತೆಯಾಗಿರುವಂತದ್ದು. ಪ್ರಶಾಂತ್ ಎಂಬುವವರ ಫಾರ್ಮ್ ಹೌಸ್ ನಲ್ಲಿ ಮರು ಪ್ಯಾಕೇಜಿಂಗ್ ಅನ್ನ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಲೈಸೆನ್ಸ್ ಇಲ್ಲದೆ ನಕಲಿ ಔಷಧಿಗಳ ಮೇಲೆ ಇದೀಗ ಡ್ರಗ್ ವಿಂಗ್ ಭರ್ಜರಿ ದಾಳಿಯನ್ನ ಇದೀಗ ನಡೆಸಿರುವಂತದ್ದನ್ನ ನಾವು ಗಮನಿಸಬಹುದು. ಏನು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಔಷಧಗಳ ಜಾಲ ಇದೀಗ ಪತ್ತೆಯಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಆಪರೇಷನ್ ರೇಡ್ ಅನ್ನ ಅಂದ್ರೆ ಹೋಟೆಲ್ ರೇಡ್ ಅನ್ನ ಮಾಡಲಾಗ್ತಾ ಇತ್ತು. ಇದೀಗ ಔಷಧಿಗಳ ಸರದಿ, ಯಾಕಂತಂದ್ರೆ ನಾವು ತೆಗೆದುಕೊಳ್ಳುವಂತ ಔಷಧಿ ಎಷ್ಟು ಸೇಫ್ ಅನ್ನುವಂಥದ್ದು. ಅಂದ್ರೆ ಈ ಔಷಧಗಳು ನಮ್ಮ ಜೀವವನ್ನ ಉಳಿಸೋದಕ್ಕಲ್ಲ, ಈ ಜೀವವನ್ನ ಬಲಿ ಪಡೆಯೋದಕ್ಕೆ. ಯಾಕಂತಂದ್ರೆ ಬೆಂಗಳೂರಿನಲ್ಲೇ ನಕಲಿ ಔಷಧ ತಯಾರಿಕಾ ಬೃಹತ್ ಜಾಲ ಇದೀಗ ಪತ್ತೆಯಾಗಿದೆ. ಜೊತೆಗೆ ನಕಲಿ ಔಷಧಗಳು, ಅವಧಿ ಮೀರಿದ ಔಷಧಗಳು ಈ ಒಂದು ರೇಡ್ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಮರು ಪ್ಯಾಕೇಜಿಂಗ್ ಮಾಡಿ ಅದನ್ನ ಲೇಬಲ್ ಅಂಟಿಸ್ತಾ ಇದ್ದಂತಹ ಜಾಲವನ್ನ ಇದೀಗ ಪತ್ತೆ ಹಚ್ಚಲಾಗಿರುವಂತದ್ದು. ಅಷ್ಟೇ ಅಲ್ಲದೆ 600 ರೂಪಾಯಿ ಔಷಧಿಗೆ ಮರು ಪ್ಯಾಕಿಂಗ್ ಬಳಿಕ 6,000 ರೂಪಾಯಿಯ ಲೇಬಲ್ ಅನ್ನ ಅಂಟಿಸಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನು 6 ಕೋಟಿಗೂ ಅಧಿಕ ಮೌಲ್ಯದ ಔಷಧಗಳಿರುವುದು ಈ ಗೋಡೌನ್ ನಲ್ಲಿ ಇದೀಗ ಬೆಳಕಿಗೆ ಕೂಡ ಬಂದಿರುವಂತದ್ದು. MNC ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧಿಗಳ ದಂಧೆ ಇದೀಗ ಬಯಲಾಗಿದೆ. ಜೊತೆಗೆ ಔಷಧಿಗಳ ಖಾಲಿ ಬಾಟಲ್ಗಳನ್ನ ಇದೀಗ ಅಧಿಕಾರಿಗಳು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ನಕಲಿ ಔಷಧಿಗಳು, ಅವಧಿ ಮೀರಿದ ಔಷಧಿಗಳು ಈ ಒಂದು ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಅಧಿಕಾರಿಗಳಿಗೆ. ಜೊತೆಗೆ ಏನು ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಒಂದಷ್ಟು ಟ್ಯಾಬ್ಲೆಟ್ಸ್ ಗಳಾಗಿರ್ಬೋದು, ಅದೆಲ್ಲವನ್ನ ಕೂಡ ಮರು ಪ್ಯಾಕೇಜಿಂಗ್ ಮಾಡಿ ಮತ್ತೆ ಬೇರೆ ಹೊಸ ಲೇಬಲ್ ಅನ್ನ ಅಂಟಿಸ್ತಾ ಇದ್ದಂಥದ್ದು ಕೂಡ ಈ ಒಂದು ರೇಟ್ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಇನ್ನೊಂದು ಏನಂತಂದ್ರೆ, ಈಗ 600 ರೂಪಾಯಿ ಇರುತ್ತಲ್ವಾ ಅಂದ್ರೆ ಟ್ಯಾಬ್ಲೆಟ್ ಪ್ರೈಸ್ ಆಗಿರ್ಬೋದು, ಔಷಧಿಯ ಪ್ರೈಸ್, ಅದನ್ನ ಮರು ಲೇಬಲಿಂಗ್ ಮಾಡಿದ ನಂತರದಲ್ಲಿ ಅದರ ಪ್ರೈಸ್ ಅನ್ನ 6,000 ರೂಪಾಯಿಯ ಲೇಬಲ್ ಅನ್ನ ಅಂಟಿಸ್ತಾ ಇದ್ದಂಥದ್ದು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಜೊತೆಗೆ 6 ಕೋಟಿಗೂ ಅಧಿಕ ಮೌಲ್ಯದ ಔಷಧಿಗಳು ಈ ಜಾಗದಲ್ಲಿ ಇರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ನಕಲಿ ಔಷಧ ದಂಧೆಯ ಕುರಿತು UT ಖಾದರ್, ಆರೋಗ್ಯ ಸಚಿವ UT ಖಾದರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದಾಳಿ ವೇಳೆ ನಕಲಿ ಔಷಧಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಒಂದು ದಿನಕ್ಕೆ 5 ಕೋಟಿ ಬೆಲೆಯ ಔಷಧಿ ಇಲ್ಲಿಂದ ರಫ್ತಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಸಿದ್ದಯ್ಯ ಎನ್ನುವವರ ಫಾರ್ಮ್ ಹೌಸ್ ನಲ್ಲಿ ಪ್ರಶಾಂತ್ ಅದನ್ನ ಫಾರ್ಮ್ ಹೌಸ್ ನ ಲೀಸ್ಗೆ ಪಡೆದುಕೊಂಡು ಅಲ್ಲಿ ಈ ರೀತಿಯಾಗಿ ನಕಲಿ ಔಷಧಿಯನ್ನ ತಯಾರು ಮಾಡ್ತಾ ಇದ್ರು. ದಾಳಿ ವೇಳೆ ಪ್ರಭು ಎಂಬ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಔಷಧಿಯನ್ನ ತರಿಸ್ತಾ ಇದ್ರು. ಕಡಿಮೆ ಬೆಲೆಗೆ ತಂದು ಲೇಬಲ್ ಅನ್ನ ಹಾಕಿ ಇಲ್ಲಿ ಅವರು ಮಾರಾಟವನ್ನ ಮಾಡ್ತಾ ಇದ್ರು. ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅನ್ನ ಹಾಕಿ ಮೆಡಿಕಲ್ಗಳಿಗೆ ಇವರು ರಫ್ತು ಮಾಡ್ತಾ ಇದ್ರು ಅಂತ UT ಖಾದರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತತ್ಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನವರು ತತ್ಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ಸ್, ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಇದ್ದಂಥ ಔಷಧಿಗಳನ್ನು ವಶಪಡಿಸಿಕೊಳ್ಳಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಇವರು ಹೋಗುವುದು ಸ್ವಲ್ಪ ತಡವಾಗಿದ್ದರೂ ಕೂಡ ಅದನ್ನು ಅವರಿಂದ ಬೇರೆ ಕಡೆಗೆ ಸಾಗಿಸಲಿಕ್ಕೆ ಪ್ರಯತ್ನ ಎಲ್ಲ ಕೂಡ ಇವತ್ತು ನಡೀತಿತ್ತು. ದಾಳಿಗೊಳಪಟ್ಟಂತ ಸಂದರ್ಭದಲ್ಲಿ ಇವತ್ತು ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದ್ರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂತ ವಿಚಾರ ಇವತ್ತು ಆಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ದಯ್ಯ ಎಂಬ ಮಾಲೀಕರ ಫಾರ್ಮ್ ಹೌಸ್, ಸಿದ್ದಯ್ಯ ಅವರು ದುಬೈಯಲ್ಲಿರುವಂತಹ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ, ಆಪರೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರು ಸಿಕ್ಕಿ ಬಿದ್ದಿದ್ದಾರೆ. ಇದರಲ್ಲಿ ಸಿಕ್ಕಿ ಬಿದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ವಿಚಾರಣೆ ಅಂತ ಹೇಳಿದ್ರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ರಾಷ್ಟ್ರ ಮಟ್ಟಕ್ಕೆ ಇವತ್ತು ಜಾಲ ರಾಷ್ಟ್ರ ಮಟ್ಟದ ಒಂದು ಜಾಲ ಅದಾಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟರಿ ಏನಿದೆ, ಘಟಕ ಏನಿದೆಯಾ ಅಲ್ಲಿಂದ ಇಲ್ಲಿಗೆ ತರುವುದು
ಕಡಿಮೆ ಬೆಲೆಯಲ್ಲಿ ಅದು 1,000 ರೂಪಾಯಿ, 500 ರೂಪಾಯಿ, 800 ರೂಪಾಯಿಂದ ಇಲ್ಲಿಗೆ ತಂದು ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟರಿ ಅದು ಲೇಬಲ್ ಹಾಕೋದು ಫೀಸರ್ ಅಂತ. ಎಸ್, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಕಲಿ ಔಷಧಿ ಜಾಲ ಇದಕ್ಕೆ ಪತ್ತೆಯಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಮರು ಪ್ಯಾಕೇಜಿಂಗ್ ಅನ್ನ ಮಾಡಿ ಇಲ್ಲಿ ಅಂಟಿಸ್ತಾ ಇದೆ, ಅಂದ್ರೆ ಬೇರೆ ಲೇಬಲ್ ಅನ್ನ ಅಂಟಿಸ್ತಾ ಇದ್ದಂತ ಜಾಲ ಕೂಡ ಇದೀಗ ಪತ್ತೆ ಆಗಿದೆ. ಸಾಕಷ್ಟು ಅವ್ಯವಹಾರ, ಅಂದ್ರೆ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದರಿಂದ ಉದ್ಭವ ಆಗುತ್ತೆ. ಜೀವವನ್ನ ಉಳಿಸೋದಕ್ಕೆ, ಆರೋಗ್ಯಕರವಾಗಿರೋದಕ್ಕೆ ನಾವು ಈ ರೀತಿಯಾದಂಥ ಔಷಧಿಗಳ ಮೊರೆ ಹೋಗ್ತೀವಿ. ಆದ್ರೆ ಅಂತ ಔಷಧಿಗಳೇ ಇದೀಗ ನಕಲಿಯಾಗಿ ಬರ್ತಾ ಇದೆ, ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಯಾವುದೂ ಕೂಡ ಅಂದ್ರೆ ಜನರ ಜೀವಕ್ಕೆ ಬೆಲೆನೇ ಇಲ್ಲ. ಈ ರೀತಿಯಾಗಿ ಆಗ್ತಾ ಹೋದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದು ಸಾಮಾನ್ಯ. ಇದೀಗ ಒಂದೊಳ್ಳೆ ಕೆಲಸ ಆಗಿದೆ. ಅಂದ್ರೆ ಈ ಒಂದು ಜಾಲದ ಮೇಲೆ ಏನು ಈ ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡಲಾಗ್ತಾ ಇತ್ತು, ಹಾಗೆ ಮರು ಪ್ಯಾಕೇಜಿಂಗ್ ಏನ್ ಮಾಡಲಾಗ್ತಾ ಇತ್ತು ಅದನ್ನೆಲ್ಲ ನೋಡಿ, ಸುಮಾರು 5 ಕೋಟಿಯಷ್ಟು ನಕಲಿ ಔಷಧಗಳು ಇವತ್ತು ಪತ್ತೆಯಾಗಿದೆ. ಇದು ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆಯವರು ಇದನ್ನು ಇವತ್ತು ತನಿಖೆ ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ದೊಡ್ಡ ಮಟ್ಟದ ಒಂದು ನಕಲಿ ಜಾಲ ಇವತ್ತು ಪತ್ತೆಯಾಗಿರುವುದು. ಅದಕ್ಕಾಗಿ ನಾನು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟಿಗೂ ಪೊಲೀಸ್ ಇಲಾಖೆ ಸಲ್ಲಿಸ್ತೇನೆ. ಮತ್ತು ಇದಕ್ಕೆ ನಾವು ವಿಶೇಷವಾದ ತಂಡವನ್ನು ಇವತ್ತು ರಚಿಸಬೇಕಂತ ನಾವು ಇವತ್ತು ನಿರ್ಮಾಣ ಮಾಡ್ತಾ, ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿದ್ದೇವೆ. ಯಾಕೆಂದ್ರೆ ಇದು ತೆಲಂಗಾಣ ಮತ್ತು ಆಂಧ್ರ ಹಿಮಾಚಲದಿಂದ ಬರುವಂಥದ್ದು, ಇದು ಅಂತಾರಾಷ್ಟ್ರೀಯ ಮಟ್ಟದ ಲೇಬಲ್ ಹಾಕಿರುವಂಥದ್ದು. ಇದು ಯಾವ್ಯಾವ ಜಿಲ್ಲೆಯಲ್ಲಿದೆ, ಯಾವ್ಯಾವ ರಾಜ್ಯದಲ್ಲಿದೆ, ಮತ್ತು ಏನು ಪರಿಸ್ಥಿತಿ, ಯಾರು ಇವತ್ತು ಮೆಡಿಕಲ್ ಶಾಪ್ನಲ್ಲಿ ತೆಕ್ಕೊಂಡು ಹೋಗುವವರು, ಇದಕ್ಕೆ ಇರುವಂಥ ಒಂದು ಜನ ಯಾರು, ಇದರ ಮಧ್ಯವರ್ತಿಗಳು ಯಾರು, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಜನ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಂಡವರು ಬದುಕಿದ್ದಾರೆ, ಸತ್ತಿದ್ದಾರೆ, ಇದೆಲ್ಲ ಕೂಡ ಮಾಹಿತಿ ತಗೊಳ್ಳೋ ಅಗತ್ಯ ಆದ ಕಾರಣ ಇದಕ್ಕೆ ವಿಷಯ ತಂಡ ರಚಿಸಬೇಕಂತ ಕೋರಿದ್ದೇನೆ. ಚರ್ಚೆ ಮಾಡ್ತೇವೆ ಸದನದಲ್ಲಿ. ಇವತ್ತೇನಾದ್ರೂ ಇದ್ರ ಬಗ್ಗೆ ಚರ್ಚೆ ಖಂಡಿತ ಬರ್ಬೋದು, ಒಂದು ತೀರ್ಮಾನ ತಗೊಳ್ತೇವೆ ನಾವು. ಇದಿಷ್ಟು ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, ಪಿಎನ್ಎಸ್ ವಿಸ್ತಾರ, ಬೆಂಗಳೂರು. ಎಸ್, ನಾವು ನೋಡಿದ್ವಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕೂಡ ನಮ್ಮ ಪ್ರತಿನಿಧಿ ಹನುಮಂತರಾಜು ಜೊತೆ ಮಾತಾಡ್ತಾ ಇದ್ರು. ಹಾಗೆ ಇವತ್ತು ಸದನದಲ್ಲೂ ಕೂಡ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಈ ಒಂದು ಏನು ನಕಲಿ ಔಷಧ ಜಾಲ ಏನಿದೆ ಅದು ಇವತ್ತು ಪತ್ತೆ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಪ್ರಶಾಂತ್ ಎಂಬುವರ ಫಾರ್ಮ್ ಹೌಸ್ ನಲ್ಲಿ ಮರು ಪ್ಯಾಕೇಜಿಂಗ್ ಹಾಗೆ ಈ ರೀತಿಯಾಗಿ ನಕಲಿ ಔಷಧಿಗಳನ್ನ ಅವರು ತಯಾರು ಮಾಡ್ತಾ ಇರ್ತಾರೆ. ಲೈಸೆನ್ಸ್ ಇಲ್ಲದೆ ನಕಲಿ ಔಷಧಗಳ ದಂಧೆ ನಡೀತಾ ಇದ್ದಿದ್ರ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತತ್ಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನವರು ತತ್ಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಇದ್ದಂಥ ಔಷಧಿಗಳನ್ನು ವಶಪಡಿಸಿಕೊಳ್ಳಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಇವರು ಹೋಗುವುದು ಸ್ವಲ್ಪ ತಡವಾಗಿದ್ದರೂ ಕೂಡ ಅದನ್ನು ಅವರಿಂದ ಬೇರೆ ಕಡೆಗೆ ಸಾಗಿಸಲಿಕ್ಕೆ ಪ್ರಯತ್ನ ಎಲ್ಲ ಇವತ್ತು ನಡೀತಿತ್ತು. ದಾಳಿಗೊಳಪಟ್ಟಂತ ಸಂದರ್ಭದಲ್ಲಿ ಬೆಂಗಳೂರು ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದ್ರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂತ ವಿಚಾರ ಇವತ್ತು ಆಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ದ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂತಹ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ, ಆಪರೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರು ಸಿಕ್ಕಿ ಬಿದ್ದಿದ್ದಾರೆ. ಇದರಲ್ಲಿ ಸಿಕ್ಕಿ ಬಿದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ವಿಚಾರಣೆ ಅಂತ ಹೇಳಿದ್ರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಇವತ್ತು ಜಾಲ ಇವತ್ತು ರಾಷ್ಟ್ರ ಮಟ್ಟದ ಒಂದು ಜಾಲ ಆಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟರಿ ಏನಿದೆ, ಘಟಕ ಏನಿದೆಯಾ ಅಲ್ಲಿಂದ ಇಲ್ಲಿಗೆ ತರುವುದು.